13ನೇ ಪಾಯಿಂಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಇವತ್ತು ಕೂಡ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಆದರೆ ಎಸ್ಐಟಿ ಅಧಿಕಾರಿಗಳಿಗೆ ಶೋಧ ಕಾರ್ಯ ಸವಾಲಾಗ್ತಿದ್ಯಾ ಅನ್ನೋ ಪ್ರಶ್ನೆ. ಮಳೆ ಹಿನ್ನೆಲೆಯಲ್ಲಿ ಗುಂಡಿಯಲ್ಲಿ ವರತಿ ನೀರು ತುಂಬಿಕೊಳ್ತಾ ಇದೆ. ಇವತ್ತು 12 ಅಡಿ ಗುಂಡಿಯನ್ನ ತೆಗಿತಾ ಇದ್ದಂತೆ ನೀರು ತುಂಬತಾನೆ ಇದೆ. ಹಾಗಾಗಿ ಶೋಧ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ಆದರೆ ಎಷ್ಟೇ ನೀರು ತುಂಬಿದ್ರೂ ಕೂಡ ಅದನ್ನ ಹೊರಹಾಕುವಂತಹ ಕೆಲಸ ಕೂಡ ಎಸ್ಐಟಿ ಅಧಿಕಾರಿಗಳಿಂದ ಆಗ್ತಾ ಇದೆ. ಮೋಟಾರ್ ಪಂಪ್ ಮೊರೆ ಹೋಗಿದ್ದಾರೆ. ನೀರು ತುಂಬ್ತಾ ಇದ್ದ ಹಾಗೆ ಅದನ್ನ ಖಾಲಿ ಮಾಡುವಂತಹ ಕೆಲಸ ಆಗ್ತಾ ಇದೆ. ನಿನ್ನೆಯೂ ಕೂಡ ಸುಮಾರು 4-5 ಗಂಟೆ ಕಾರ್ಯಾಚರಣೆಯನ್ನು ನಡೆಸಿದ್ರು. ಆ ಟೈಮ್ನಲ್ಲೂ ಧಾರಾಕಾರ ಮಳೆ ಬಂದಾಗ ನೀರು ತುಂಬಿಕೊಂಡಿತ್ತು, ವರತೆ ನೀರು ಕೂಡ ಇತ್ತು. ಅದೆಲ್ಲವನ್ನ ಕ್ಲಿಯರ್ ಮಾಡಿ ಶೋಧ ಕಾರ್ಯಾಚರಣೆಯನ್ನ ನಿನ್ನೆ ಕಂಪ್ಲೀಟ್ ಮಾಡಿದ್ರು. ಇವತ್ತು ಮತ್ತೆ ಶುರುವಾಗಿದೆ ಅದರ ಸುತ್ತಮುತ್ತಲ ಜಾಗದಲ್ಲೇ. ಆದರೆ ಮತ್ತೆ ಗುಂಡಿಯಲ್ಲಿ ನೀರು ತುಂಬಿಕೊಳ್ತಾ ಇರೋದು ಅಡಚಣೆಯನ್ನ ಉಂಟು ಮಾಡ್ತಾ ಇದೆ ಅನ್ನೋ ಮಾಹಿತಿ. ಸೊ ಈ 13ನೇ ಪಾಯಿಂಟ್ನ ಬಳಿ ನಾವು ಪ್ರತಿನಿಧಿ ಪೃಥ್ವಿರಾಜ್ ಕೂಡ ಇದ್ದಾರೆ. ಡೀಟೇಲ್ಸ್ ಪಡೆಯೋಣ. ಪೃಥ್ವಿರಾಜ್, ಈಗ ಸದ್ಯಕ್ಕೆ ಏನು ನಡೀತಾ ಇದೆ ಈಗ ಸ್ಥಳದಲ್ಲಿ? ಹಾಗೆ ನೀರು ಸೇರ್ಕೊಳ್ತಾ ಇರೋದ್ರಿಂದಾಗಿ ವರತೆ ನೀರು ಜೊತೆಗೆ ಮಳೆ ಕೂಡ ಬರ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ಅಡ್ಡಿ ಆಗ್ತಾ ಇದೆ? ಇವತ್ತು ಇನ್ನೂ ಕಂಟಿನ್ಯೂ ಮಾಡುವಂತಹ ಸಾಧ್ಯತೆಗಳೇನಾದರೂ ಇದೆಯಾ ಈ 13ನೇ ಪಾಯಿಂಟ್ ಉಳಿದ ಭಾಗಗಳಲ್ಲಿ? ಏನು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಪೃಥ್ವಿ? ರೆಮಾನ್, ಇಲ್ಲಿವರೆಗೂ ಊಟದ ಬ್ರೇಕ್ ಇತ್ತು. ಈಗ ಊಟದ ಬ್ರೇಕಿಂದ ಎಲ್ಲ ಬಂದು ವಾಪಸ್ ಈ ಒಂದು ಕಾರ್ಯಾಚರಣೆಯನ್ನು ಆರಂಭಿಸಲಿಕ್ಕೆ ಎಲ್ಲವೂ ಕೂಡ ಈಗ ಪ್ರಾರಂಭವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಅಲ್ಲಿ ಏನು ನೀರು ಕೆಳಭಾಗದಲ್ಲಿ ತುಂಬಿಕೊಂಡಿತ್ತು, ಅದು ಮಳೆ ಬರ್ತಾ ಇತ್ತು ಮತ್ತು ಹೊರತೆ ಇತ್ತು. ಅದನ್ನು ತೆಗೆಯುವಂಥ ಕೆಲಸವನ್ನು ಪಂಪ್ ಸೆಟ್ನಿಂದ ಮಾಡಿದ್ರು. ಸೊ ಅದೆಲ್ಲ ಆದ ನಂತರ ಊಟದ ಬ್ರೇಕ್ ಇತ್ತು. ಈಗ ಎಲ್ಲ ಕಾರ್ಯಾಚರಣೆಗೆ ಮತ್ತೆ ರೆಡಿ ಆಗ್ತಾ ಇರುವಂಥದ್ದು. AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಅವರ ಕಾರ್ ಬಂದಿದೆ. ಕಾರ್ ಅವರು ಊಟಕ್ಕೆ ಹೋಗಿದ್ದಂಥವ್ರು ಅವರೇ ಈಗ ವಾಪಸ್ ಬಂದಲ್ಲೇ ಇರುವಂಥದ್ದು. ಮತ್ತು ಕಾರ್ನಲ್ಲೇ ಕೂತ್ಕೊಂಡಿದ್ದಾರೆ ಅವರು. ಈಗ ಅರ್ತ್ ಮೂವರ್ಗಳು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದೆ. ಏನೋ ಒಂದು 10ರಿಂದ 12 ಅಡಿಗಳಷ್ಟು ಆಳ ತೆಗೆಯಲಾಗಿತ್ತು. ಅಲ್ಲಿ ನೀರು ಬಂತು. ಎಲ್ಲ ಪಕ್ಕದಲ್ಲಿ ಹೊರತೆ ನೀರು ಇರ್ಬೋದು. ಮತ್ತು ಆ ಸಂದರ್ಭ ಅಂದರೆ ಕಳೆದ ಒಂದು ಅರ್ಧ ಗಂಟೆ ಮೊದಲು ಜೋರು ಮಳೆ ಬರ್ತಾ ಇತ್ತು. ಸೊ ಅದರಿಂದಾಗಿ ಸಾಕಷ್ಟು ನೀರು ಅಲ್ಲಿ ತುಂಬಿಕೊಳ್ತು. ಸೊ ಪಂಪ್ ಸೆಟ್ ಮೂಲಕ ನೀರನ್ನು ಹೊರ ಹಾಕುವಂಥ ಕೆಲಸವನ್ನು ಕೂಡ ಮಾಡಿದರು. ಅದಾದ ಬಳಿಕ ಈಗ ಊಟದ ವಿರಾಮದ ನಂತರ ಈ ಒಂದು ಪಾಯಿಂಟ್ ನಂಬರ್ 13ರಲ್ಲಿ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಅಲ್ಲಿ ನೋಡ್ಬೋದಾಗಿದೆ ಎಲ್ ಶೇಪ್ನಲ್ಲಿ ಈಗ ತೆಗೆದಿದ್ದಾರೆ. ಸೊ ನಾವು ಆರಂಭಿಕ ಹಂತದಲ್ಲೇ ಹೇಳಿದ್ವಿ ಎಲ್ ಶೇಪ್ನಲ್ಲೇ ಆತ ಗುರುತು ತೋರಿಸಿದ್ದಾನೆ ಅಂತ ಹೇಳಿ. ಸೊ ಅದೇ ರೀತಿ ಈಗ ಎಲ್ ಶೇಪ್ನಲ್ಲಿ ಆ ಒಂದು ಪಾಯಿಂಟನ್ನು ತೆಗಿತಾ ಇದ್ದಾರೆ. ತೆಗೆದುಬಿಟ್ಟು ಆ 2 ಅರ್ತ್ ಮೂವರ್ಗಳನ್ನು ಬಳಸಿ ಇದು ತೆಗಿತಾ ಇರುವಂಥದ್ದು. ಸದ್ಯಕ್ಕೆ ಇಲ್ಲಿ ಈಗ ಅಂದರೆ ಏನು ನಿನ್ನೆ ಪಾಯಿಂಟ್ ನಂಬರ್ 13ರಲ್ಲಿ ಒಂದು ಜಾಗದಲ್ಲಿ ತೆಗೆದಿದ್ರು, ಅದರ ಪಕ್ಕದಲ್ಲಿ ಈಗ ನಡೀತಾ ಇರುವಂಥದ್ದು. ಸದ್ಯಕ್ಕೆ ಆ ಒಂದು ಪ್ರದೇಶದಲ್ಲಿ ಇನ್ನೂ ಕಾರ್ಯಾಚರಣೆ ನಡೀತಾ ಇದೆ. ಅದಾದ ಬಳಿಕ ಆ ಪಕ್ಕಕ್ಕೆ ಅಂದರೆ ಈಗ ನಡೀತಾ ಇರುವಂತಹ ಜಾಗ ಏನಿದೆ ಆ ಜಾಗದ ಪಕ್ಕದಲ್ಲಿರುವಂತಹ ಪ್ಲೇಸ್ಗೆ ಅದು ಕಂಟಿನ್ಯೂ ಆಗುತ್ತಾ ಅನ್ನೋದು ಮುಂದಿನ ಹಂತಗಳಲ್ಲಿ ನೋಡಬೇಕಾಗಿದೆ. ಆದರೆ ಏನು ನಿನ್ನೆ SIT ಟೀಮು ಬಂದಂಥ ಸಂದರ್ಭದಲ್ಲಿ ಆ SIT ಟೀಮು ಈ ಪಾಯಿಂಟ್ ನಂಬರ್ 13ರನ್ನು 3 ಪಟ್ಟು ಹೆಚ್ಚು ಮಾಡಿತ್ತು. ಅಂದರೆ 3 ಪಟ್ಟು ವಿಸ್ತೀರ್ಣವನ್ನು ಹೆಚ್ಚು ಮಾಡಿ ಅದರ ವ್ಯಾಪ್ತಿನ ದೊಡ್ಡದು ಮಾಡಿ ವಿಸ್ತರಣೆ ಮಾಡಿತ್ತು. ಸೊ ಅಲ್ಲಿ ಇವಾಗ ಅದರಲ್ಲಿ ಒಂದು ಭಾಗವನ್ನು ಇವಾಗ ತೆಗಿತಾ ಇರುವಂಥದ್ದು. ಇನ್ನೂ ಕೂಡ ಈ ಏನು ತೆಗಿತಾ ಇದ್ದಾರೆ ನಿನ್ನೆ ತೆಗೆದಿದ್ದಂಥದ್ದು ಈಗ ತೆಗಿತಾ ಇರೋಂಥ ಜಾಗ ಏನಿದೆ, ಸೊ ಈ 2 ಜಾಗಗಳಷ್ಟೇ ಇನ್ನೂ ಅರ್ಧ. ಈಗ ಏನು ಇಡೀ 13ನೇ ಪಾಯಿಂಟ್ನ ತಗೊಳ್ಳೋದಾದ್ರೆ ಅರ್ಧ ಭಾಗ ತೆಗೆದಂಗೆ ಆಗುತ್ತೆ. ಇನ್ನೂ ಕೂಡ ಅರ್ಧ ಭಾಗ ಅವರ ಪಾಯಿಂಟ್ನಲ್ಲಿ ಉಳಿಯುವಂಥದ್ದು. ಅಂದರೆ ಆರಂಭಿಕ ಹಂತದಲ್ಲಿ ಏನು ಆತ ಪಾಯಿಂಟ್ ನಂಬರ್ 13ಅನ್ನು ಗುರುತು ಮಾಡಿದ ಒಂದು ದೊಡ್ಡ ವಿಸ್ತೀರ್ಣ, ಅದನ್ನು 3 ಪಟ್ಟು ವಿಸ್ತರಿಸ್ಕೊಂಡಾಗ ಇದ್ದದಂತಹ ಆ ವಿಸ್ತೀರ್ಣ ಏನೈತೆ ಅದರ ಅರ್ಧ ಭಾಗ ಇವೆರಡನ್ನ ಕವರ್ ಮಾಡುತ್ತೆ. ಇನ್ನು ಅರ್ಧ ಭಾಗ ಖಾಲಿ ಇರುವಂಥದ್ದು. ಸದ್ಯಕ್ಕೆ ಇವತ್ತು ಇನ್ನೂ ಕೂಡ ಮುಂದುವರಿಯುವಂಥ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದರೆ ಈಗಾಗಲೇ ಒಂದು 12 ಅಡಿ ತೆಗೆದಿದ್ದಾರೆ. ಇನ್ನು 18 ಅಡಿ ತೆಗೆಯುವಂಥ ಸಾಧ್ಯತೆಗಳಿದೆ. ನಿನ್ನೆ ಕೂಡ SIT ಟೀಮ್ ಹೇಳಿದಂಥ SIT ಮುಖ್ಯಸ್ಥರು ಹೇಳಿದಂಥದ್ದು 12 ಅಡಿ ತೆಗಿಬೇಕು ಅಂತೇಳಿ. ಆ ದೂರದಾರನನ್ನು ಕೂಡ ಅಲ್ಲಿ ನೋಡ್ಬೋದಾಗಿದೆ. ಈಗ AC ಕೂಡ ಸ್ಥಳಕ್ಕೆ ಬಂದರು. AC ಮತ್ತು ಸೋಕೋ ಟೀಮ್ ಏನಲ್ಲಿ ಇದ್ದಾರೆ ಅಲ್ಲಿ ರೈನ್ ಕೋಟ್ ಹಾಕಿ ನಿಂತಿದ್ದಾರಲ್ಲ ಅವ್ರು AC ಅವರ ಪಕ್ಕದಲ್ಲಿ ಅವರ ಹಿಂಭಾಗದಲ್ಲಿ ಇವಾಗ ಮಾಸ್ಕ್ ಧರಿ ದೂರದಾರ ಅಲ್ಲೇ ಹೋಗ್ತಾ ಇರುವಂಥದ್ದು. ಅದನ್ನು ನಿಂತ್ಕೊಂಡು ಆತ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಮತ್ತು ಆತ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾನೆ ಅಂತ ಹೇಳಿದರೆ ಆ ಒಂದು ಇಟಾಚಿ ಏನು ಡ್ರೈವರ್ ಇದ್ದಾರೆ ಅವರಿಗೆ ಡೈರೆಕ್ಷನನ್ನು ಕೊಡ್ತಾ ಇದ್ದಾನೆ, ಈ ಭಾಗದಲ್ಲಾಗಿರಿ ಈ ಭಾಗದಲ್ಲಾಗಿರಿ ಅಂತೇಳಿ. ಸೊ ಈಗ ಅಲ್ಲಿ ಏನು ಅರ್ತ್ ಮೂವರ್ ತೆಗಿತಾ ಇದೆ ಅಲ್ಲಿ ಸಾಕಷ್ಟು ನೀರನ್ನೇ ಆ ಬಕೆಟ್ನಲ್ಲಿ ತೆಗಿತಾ ಇರುವಂಥದ್ದು. ಅಂದರೆ ಇನ್ನೂ ಕೂಡ ನೀರು ಪಂಪ್ ಸೆಟ್ನಲ್ಲಿ ಪೂರ್ತಿ ಖಾಲಿಯಾಗಿಲ್ಲ. ಸೊ ಅಲ್ಲಿ ನೀರನ್ನೇ ತೆಗೆದು ಈಗ ಅಂದರೆ ಆ ಒಂದು ನೀರು ಮಿಶ್ರಿತ ಮಣ್ಣನ್ನೇನಿದೆ ಅದನ್ನು ತೆಗೆದುಬಿಟ್ಟು ಈಗ ಪಕ್ಕಕ್ಕೆ ಹಾಕಿ ಆ ಒಂದು ಅಲ್ಲಿ ಸಣ್ಣ ಅರ್ತ್ ಮೂವರ್ ನೋಡ್ಬೋದಾಗಿದೆ. ಅಲ್ಲಿ ಒಂದು ಚಿಕ್ಕ ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ನೀರು ಇದು ಎತ್ತಿ ಹಾಕಿದರೆ ಅವೆಲ್ಲ ನೀರು ಆ ಕಡೆ ಹೋಗಬೇಕು ಅಂತ ಹೇಳಿ ಆ ಒಂದು ಪಾತನ್ನು ಮಾಡಿಕೊಟ್ಟಿದ್ದಾರೆ. ಆ ಪಾತ್ನಲ್ಲಿ ಈಗ ನೀರು ತೆಗೆದು ಹಾಕುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಇನ್ನೂ ಒಂದು
ಇನ್ನು 6-7 ಅಡಿ ತೆಗೆಯುವಂಥದ್ದು ಬಾಕಿ ಇದೆ. ಯಾಕೆಂತ ಹೇಳಿದ್ರೆ ಒಟ್ಟು 18 ಅಡಿಗಳನ್ನು ತೆಗಿಬೇಕು ಅಂತ ಹೇಳಿ ನಿನ್ನೆ SIT ಹೇಳಿತ್ತು. ಅದೇ ರೀತಿ ನಿನ್ನೆಯ ಪಾಯಿಂಟನ್ನು 18 ಅಡಿ ಆಳ ಮತ್ತು ಅಗಲ 8 ಅಡಿ ಮತ್ತು ಉದ್ದ 22 ಅಡಿಗಳಷ್ಟು ತೆಗೆದಿದ್ರು. ಇವತ್ತು ಎಲ್ ಶೇಪ್ನಲ್ಲಿ ಮಾಡ್ತಾ ಇರುವಂಥದ್ದು. ಆಳ 18 ಅಡಿ ಇರುತ್ತೆ, ಆದರೆ ಅಗಲ ಮತ್ತು ಉದ್ದದ ವಿಸ್ತೀರ್ಣ ಇವತ್ತು ಚೇಂಜಸ್ ಆಗ್ಬೋದು. ಸದ್ಯಕ್ಕೆ ಕಾರ್ಯಾಚರಣೆ ಮುಂದುವರೆದಿದೆ. ಸೊ ಇವತ್ತು ಈ ಪಾಯಿಂಟ್ನಲ್ಲಿ ಏನು ತೆಗಿತಾ ಇದ್ದಾರೆ, ಈ ಪಾಯಿಂಟ್ನಲ್ಲಿ ಮುಗಿದ ನಂತರ ಮುಂದಕ್ಕೆ 13ನೇ ಪಾಯಿಂಟ್ನ ಇನ್ಯಾವುದಾದ್ರೂ ಒಂದು ಕಡೆ ತೆಗಿತಾರ ಅನ್ನೋದನ್ನ ಮುಂದಿನ ಹಂತದಲ್ಲಿ ನೋಡಬೇಕಾಗಿದೆ. ಆದರೆ ಈ 12 ಅಡಿ ಸುಮಾರು 12 ಅಡಿ ಏನು ತೆಗೆದಿದ್ದಾರೆ, ಇಲ್ಲಿವರೆಗೂ ಕೂಡ ಏನೂ ಸಿಕ್ಕಿಲ್ಲ. ಅಂದರೆ ಅಸ್ಥಿಪಂಜರ, ಕಳೆಬರ, ಆ ಮನುಷ್ಯನ ಮೂಳೆಗಳಂಥದ್ದು ಯಾವುದು ಕೂಡ ಕಂಡು ಬಂದಿಲ್ಲ. ಇನ್ನೂ ಕೂಡ ಡಿಗ್ ಮಾಡ್ತಾನೆ ಇದ್ದಾರೆ. 18 ಅಡಿ ಆಳವರೆಗೂ ಹೋಗುವಷ್ಟು ಕೂಡ ಅಲ್ಲಿ ಹೋದ ನಂತರ ಅದು ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಅಂದರೆ ಅಲ್ಲಿ ಸಿಗುತ್ತಾ ಇಲ್ವಾ ಅನ್ನೋದು ಮುಂದಿನ ಹಂತಗಳಲ್ಲಿ ಗೊತ್ತಾಗುತ್ತೆ. ನಿನ್ನೆ GPRನ ಒಂದು ಅದರಲ್ಲಿ ಸ್ಕ್ಯಾನಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಪ್ರದೇಶದಲ್ಲಿ ಏನೂ ಪತ್ತೆಯಾಗಿಲ್ಲ. ಅಲ್ಲಿ ಏನಾದರೂ ಅಂಶ ಅಂದರೆ ಕೆಳಗಡೆ ಸ್ಟ್ರಕ್ಚರ್ಗಳು ಇರೋಂಥದ್ದು ಏನಾದರೂ ಅಬ್ಸ್ಟ್ರಕ್ಷನ್ಸ್ ಕಂಡು ಬಂದಿದೆಯಾ ಅಂತ ನೆನ್ನೆ ನೋಡಿದಂಥ ಸಂದರ್ಭದಲ್ಲಿ ಒಂದೆರಡು ಕಡೆ ಕಂಡು ಬಂದಿದ್ದು ಬಿಟ್ಟರೆ ಅದು ಕನ್ಫರ್ಮ್ ಆಗಿರಲಿಲ್ಲ. ಸೊ ಇನ್ನು ಉಳಿದಂಥ ಭಾಗಗಳಲ್ಲಿ ಅದು ಕಂಡು ಬಂದಿರಲಿಲ್ಲ. ಸೊ ಅದರಿಂದ SIT ಅಧಿಕಾರಿಗಳು ಕೂಡ SIT ಮುಖ್ಯಸ್ಥ ನಿನ್ನೆ ಪ್ರಣಬ್ ಮೊಹಂತಿ ಕೂಡ ಇವತ್ತು ವಾಪಸ್ ಬೆಂಗಳೂರಿಗೆ ಹೋಗಿರುವಂಥದ್ದು, ನಿನ್ನೆ ಬಂದಿದ್ದಂಥವ್ರು. ಸದ್ಯಕ್ಕೆ ಈ ಒಂದು ಪ್ರದೇಶದಲ್ಲಿ ಈಗ ಇನ್ನೂ ಒಂದು 5-6 ಅಡಿ ಆಳ ತೆಗಿತಾರೆ. ಅಲ್ಲಿ ಏನಾದರೂ ಸಿಗುತ್ತಾ ಇಲ್ವಾ ಅನ್ನೋದನ್ನು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ರೈಟ್, ಥ್ಯಾಂಕ್ ಯು ಪೃಥ್ವಿ. ಹಾಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತೀವಿ.